ನಮಸ್ಕಾರ. ನಿನ್ನೆ ಸಂಜೆ ನೋಡಿದ ಆ ಅದ್ಭುತ ಸೂರ್ಯಾಸ್ತದ ನಂತರ ಇವತ್ತು ಹಂಪಿಯ ಸೂರ್ಯೋದಯ ನೋಡಕ್ಕೆ ಬೆಳಗ್ಗೆ ಬೇಗನೆ ಹೊರಟ್ವಿ. ಸೂರ್ಯಾಸ್ತದ ವಿಡಿಯೋ ಕಾರ್ಡ್ನಲ್ಲಿದೆ, ನೋಡಿಲ್ಲ ಅಂದರೆ ಒಮ್ಮೆ ನೋಡಿಬಿಡಿ. ಇವತ್ತಿನ ನಮ್ಮ ರೈಡ್ ಅಂಜನಾದ್ರಿ ಬೆಟ್ಟದ ಕಡೆಗೆ. ಜೈ ಶ್ರೀರಾಮ್ ವೀರೇಶ್. ಜೈ ಶ್ರೀರಾಮ್. ಈ ಹನುಮಾನ್ ಜನ್ಮಸ್ಥಳ ಅಂಜನಾದ್ರಿ ಬೆಟ್ಟ. ಬೆಟ್ಟದ ಅಡಿಯಿಂದಲೇ ಒಂದು ಶಾಂತ ಭಾವನೆ ಬರುತ್ತದೆ. ಬಂಡೆಗಳ ಮಧ್ಯ ಹಳೆಯ ಕಾಲದ ನೆನಪುಗಳಿವೆ ಅನಿಸುತ್ತದೆ. ಗಾಳಿಯಲ್ಲಿ ಗಂಟೆಗಳ ಧ್ವನಿ, ಸುತ್ತಮುತ್ತ ಭಕ್ತಿಯ ವಾತಾವರಣ ಎಲ್ಲವೂ ಮನಸ್ಸಿಗೆ ನೆಮ್ಮದಿ ಕೊಡುತ್ತವೆ. ಹನುಮ ದೇವನ ಜನ್ಮಸ್ಥಳ ಅಂತ ಎಲ್ಲರೂ ಗೌರವದಿಂದ ಕರೆಯುತ್ತಾರೆ ಈ ಸ್ಥಳವನ್ನು. ಪುರಾಣದ ಪ್ರಕಾರ ಅಂಜನಾ ಮಾತೆ ಇಲ್ಲಿ ತಪಸ್ಸು ಮಾಡಿದರು. ವಾಯುದೇವರ ಆಶೀರ್ವಾದದಿಂದ ಹನುಮ ದೇವರು ಜನ್ಮ ತಾಳಿದರು. ಆ ಕಾರಣಕ್ಕೆ ಈ ಬೆಟ್ಟಕ್ಕೆ ಅಂಜನಾದ್ರಿ ಎಂಬ ಹೆಸರು ಬಂತು. ಹತ್ತುವ ದಾರಿ ಸ್ವಲ್ಪ ಕಷ್ಟವಾದರೂ ಪ್ರತಿ ಹಂತದಲ್ಲೂ ಹೊಸ ದೃಶ್ಯ ಸಿಗುತ್ತದೆ. ಸುಮಾರು 500ಕ್ಕಿಂತ ಹೆಚ್ಚು ಮೆಟ್ಟಲುಗಳಿವೆ ಅಂತೆ. ಆದರೂ ಹತ್ತುತ್ತಾ ಹೋದಂತೆ ಶ್ರಮಕ್ಕಿಂತ ಭಕ್ತಿ ಹೆಚ್ಚಾಗುತ್ತೆ. ಮೇಲೆ ತಲುಪಿದ ಕ್ಷಣದಲ್ಲಿ ಆ ಗಾಳಿ, ಆ ದೃಶ್ಯ, ಆ ಶಾಂತಿ ಮಾತಲ್ಲಿ ಹೇಳೋದು ಕಷ್ಟ. ಹನುಮ ದೇವರ ಸನ್ನಿಧಿ ಒಳಗೆ ಹೋದಾಗ ಮನಸ್ಸು ತುಂಬ ಶಾಂತವಾಗುತ್ತದೆ. ಎಲ್ಲ ಚಿಂತನೆಗಳು ಮಾಯವಾಗುತ್ತವೆ. ಮೇಲಿಂದ ನೋಡಿದರೆ ದೃಶ್ಯ ಅದೆಷ್ಟೋ ಸುಂದರ. ಒಂದು ಬದಿಯಲ್ಲಿ ತುಂಗಭದ್ರಾ ನದಿ ಬೆಳ್ಳಿಯಂತೆ ಹೊಳೆಯುತ್ತಾ ಹರಿಯುತ್ತೆ. ಮತ್ತೊಂದು ಬದಿಯಲ್ಲಿ ಬಂಡೆಗಳ ಸಮುದ್ರ, ಮಧ್ಯದಲ್ಲಿ ಹಸಿರು ಗದ್ದೆಗಳು. ಇಲ್ಲಿ ನಿಂತರೆ ಪ್ರಕೃತಿ, ಭಕ್ತಿ, ಇತಿಹಾಸ ಎಲ್ಲವೂ ಒಂದೇ ಆಗಿ ಮನಸ್ಸಿಗೆ ತಾಕುತ್ತವೆ. ಸೊ ಗೈಸ್, ಈ ತರ ಜಾಗಕ್ಕೆ ಬಂದಾಗ ನೀವೇನೇನ್ ವಾಟರ್ ಬಾಟಲ್ಸ್ ಕ್ಯಾರಿ ಮಾಡ್ತೀರಿ, ಏನೇನ್ ಪ್ಲಾಸ್ಟಿಕ್ ಕ್ಯಾರಿ ಮಾಡ್ತಿರಲ್ಲ ಎಲ್ಲ ವಾಪಸ್ ತಗೊಂಡು ಇನ್ ಕೈನಲ್ಲಿ ಪೀಸ್ ಹಾಕೋದ್ರಿಂದ ಇಟ್ಸ್ ನಾಟ್ ಗುಡ್, ನಾಟ್ ಅ ಗುಡ್ ಸೈನ್. ಹತ್ತುವವರು ಹಲವರು, ಆದರೆ ಅನುಭವಿಸುವವರು ಕೆಲವರು ಮಾತ್ರ. ಇಲ್ಲಿ ಬಂದ್ರೆ ಗೊತ್ತಾಗುತ್ತೆ, ಇದು ಕೇವಲ ಒಂದು ಬೆಟ್ಟ ಅಲ್ಲ, ಇದು ಹಂಪಿಯ ಹೃದಯ, ಅಂಜನಾದ್ರಿ ಬೆಟ್ಟ.